ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಬಹಳಷ್ಟು ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಅಂಥವರನ್ನು, ಈಗ ನೀವು ಒಂದು ಪ್ರೀತಿಯಲ್ಲಿ ಬಿದ್ದಿರ್ತೀರ, ಎಲ್ಲ ಕಡೆ ಸುತ್ತಾಡಿರ್ತೀರ, ಇನ್ನೇನು ಮದುವೆ ಹಂತಕ್ಕೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಇಬ್ಬರೂ ದೂರ ಆಗಿರ್ತೀರ. ಕಾರಣ ಹಲವಾರು ಇರ್ಬೋದು ವೀಕ್ಷಕರೇ. ಅವರ ಮನೆಯಲ್ಲಿ ಒಪ್ಪಿಲ್ಲ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರು ದೂರ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಅವರು ನಿಮ್ಮಿಂದ ದೂರವಾಗಿ ನೀವು ಕಷ್ಟಪಡ್ತಿರ್ತಕ್ಕಂತಹ ಒಂದು ಸಂದರ್ಭ ಏನಾದರೂ ಎದುರಾಗಿತ್ತು ಅಂದರೆ, ಖಂಡಿತವಾಗ್ಲೂ ಕೂಡ ಈ ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿಕೊಂಡು ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಕರೆದುಕೊಂಡು ಬರ್ಬೋದು ವೀಕ್ಷಕರೇ. ಇದೊಂದು ಬಹಳ ವಿಶೇಷವಾದಂತಹ ವಶೀಕರಣ ತಂತ್ರ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ. ಕೇವಲ ಒಂದು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ, ನೀವು ನಿಮ್ಮ ಪ್ರೀತಿಸಿದವರನ್ನು ಕಳೆದುಕೊಂಡು ವ್ಯಥೆ ಪಡ್ತಾ ಇದ್ದರೆ, ನಿಮ್ಮ ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿ ನೀವು ಅವರನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಬಂದು ಅವರು ನಿಮ್ಮ ಬಳಿಯಿಂದ ಒಂದು ಸಂಪೂರ್ಣವಾಗಿ ದೂರ ಆಗ್ತಾ ಇದ್ದಾರೆ, ಅವರನ್ನ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ತರಲೇಬೇಕು, ಅವರಿಲ್ಲದೆ ನೀವು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಂತಹ ಸಂದರ್ಭದಲ್ಲಿ ಈ ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿ. ಇದನ್ನ ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ. ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಕೆಟ್ಟ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಈ ತಂತ್ರಗಳನ್ನು ಉಪಯೋಗಿಸ್ತಾ ಹೋಯ್ತು ಅಂದರೆ ಇದು ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ಆಯ್ತಲ್ಲ, ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮ್ಗಿಂದ ಸುಲಭವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೀಕ್ಷಕರೇ, ವೀಳ್ಯದ ಎಲೆಯನ್ನು ತಗೊಳ್ಬೇಕು. ವೀಳ್ಯದ ಎಲೆ ಅಂದರೆ ಬಹಳ ವಿಶೇಷವಾಗಿ ಒಂದು ಅಂಜನವನ್ನ ಹಾಕ್ತಕ್ಕಂತಹ ಈ ಒಂದು ಅಂಜನ ಪ್ರಕ್ರಿಯೆ ಕೂಡ ಈ ಒಂದು ವೀಳ್ಯದ ಎಲೆಯಲ್ಲೇ ಮಾಡ್ತಕ್ಕಂಥದ್ದು. ಅದಕ್ಕೆ ಏನು ಮಾಡಿ ಅಂದರೆ, ಈ ರೀತಿಯಾಗಿ ಒಂದು ಶಾಯಿ ಬರ್ಕೊಳ್ಳಿ ವೀಕ್ಷಕರೇ. ಒಂದು ರೌಂಡ್ ಆಗಿ ಈ ಥರ ಬರ್ಕೊಳ್ಳಿ. ಆಯ್ತಲ್ಲ, ನೋಡಿದ್ರಲ್ಲ, ಈ ರೀತಿಯಾಗಿ ಸ್ವಲ್ಪ ಶಾಯಿ ಹಾಕೊಳ್ಳಿ. ಹಾಕೊಂಡ ನಂತರದಲ್ಲಿ ಅದಕ್ಕೆ ಏನು ಮಾಡಿ ಅಂತ ನೋಡೋದಾದ್ರೆ, ಈ ರೀತಿಯಾಗಿ ಸಿಗ್ತಕ್ಕಂತಹ ಒಂದು ಕುಂಡ, ಆಯ್ತಲ್ಲ, ಅದೊಂದು ಅಗ್ನಿಗೆ ಆಹುತಿಯನ್ನು ಹಾಕೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಇದು ನಿಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ. ಆಯ್ತಲ್ಲ, ಈ ರೀತಿಯಾಗಿ ಬರೆದ ನಂತರದಲ್ಲಿ ಈ ರೀತಿಯಾಗಿ ಇಟ್ಟುಕೊಳ್ಳಿ ವೀಕ್ಷಕರೇ. ಇಟ್ಟುಕೊಂಡ ನಂತರದಲ್ಲಿ ನೀವೇನು ಮಾಡಿ ಅಂದರೆ, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರನ್ನ ಈ ರೀತಿಯಾಗಿ ಒಂದು ಎಲೆಯ ಮೇಲೆ ಅವರ ಹೆಸರನ್ನ ಬರ್ಕೊಳ್ಳಿ. ಇನ್ನೊಂದು ಎಲೆಯ ಮೇಲೆ ಈ ರೀತಿಯಾಗಿ ಹೆಸರನ್ನ ಬರ್ಕೊಳ್ಳಿ. ಬರ್ಕೊಂಡ ನಂತರದಲ್ಲಿ ಮುಂದಿನ ಕೆಲಸ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ಒಂದು ಕರ್ಪೂರವನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಒಂದು ಕರ್ಪೂರವನ್ನು ತೆಗೆದುಕೊಳ್ಳಿ. ಹಾಗೇನೆ ಈ ರೀತಿಯಾಗಿ ಅಗ್ನಿಯಿಂದ ಇದರೊಳಗಡೆ ಈ ರೀತಿಯಾಗಿ ಅಗ್ನಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ, ಹಾಗೂ ಒಳಗಡೆ ಬಿಟ್ಕೊಳ್ಳಿ. ನಂತರ ಈ ರೀತಿಯಾಗಿ ಮುಚ್ಕೊಳ್ಳಿ. ಆಯ್ತಲ್ಲ, ಈ ರೀತಿಯಾಗಿ ಮುಚ್ಚಿಕೊಳ್ಳಿ. ಈಗ ಈ ಮುಚ್ಚುವಂತಹ ಸಂದರ್ಭದಲ್ಲಿ ಒಂದಷ್ಟು ಶಕ್ತಿ ಇದರೊಳಗಡೆ ಲಾಕ್ ಆಗಿರುತ್ತೆ. ಆಯ್ತಲ್ಲ, ಒಂದಷ್ಟು ಶಕ್ತಿ ಇದರೊಳಗಡೆ ಲಾಕ್ ಆಗಿರುತ್ತೆ. ಅದಕ್ಕೆ ಒಂದು ಮಂತ್ರವನ್ನ ನೀವೀಗ ತಕ್ಷಣ ಜಪ ಮಾಡಬೇಕು. ಯಾವುದಪ್ಪ ಮಂತ್ರ ಅಂತ ನೋಡೋದಾದ್ರೆ, ಓಂ ನಮೋ ಕಾಮದೇವಾಯ ನಮೋ ಇಷ್ಟಸ್ತ್ರೀ ಮಮ ವಶಂ. ಓಂ ನಮೋ ಕಾಮದೇವಾಯ ನಮೋ ಇಷ್ಟಸ್ತ್ರೀ ಮಮ ವಶಂ ಅಂತ ಹೇಳಿ ನೀವು ಜಪ ಮಾಡ್ಕೊಳ್ತಾ ಹೋಗ್ಬೇಕು ವೀಕ್ಷಕರೇ. ಈ ಎನರ್ಜಿಯನ್ನ ಯಾವುದೇ ಕಾರಣಕ್ಕೂ ಈ ಎಲೆಯಿಂದ ಹೊರಗಡೆ ಬರೋದಕ್ಕೆ ಬಿಡಬೇಡಿ. ಸಂಪೂರ್ಣವಾಗಿ ಮುಚ್ಚಿ ಇಟ್ಟುಕೊಳ್ಳಿ. ಆಯ್ತಲ್ಲ, ಈ ರೀತಿಯಾಗಿ ಮಾಡಿಕೊಂಡ ನಂತರದಲ್ಲಿ ಮುಂದಿನ ಕೆಲಸ ಏನಪ್ಪಾ ಅಂತಂದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ತೆರೆಯೋದಕ್ಕೆ ಹೋಗಬಾರ್ದು ವೀಕ್ಷಕರೇ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ತೆರೆಯೋದಕ್ಕೆ ಹೋಗಬಾರ್ದು. ಹಾಗೂ ಇದನ್ನ ಈ ರೀತಿಯಾಗಿ ಇಟ್ಟುಕೊಂಡು ಎತ್ತಿಕೊಂಡು ಹೋಗಿ ಒಂದು ಮಣ್ಣಿನೊಳಗಡೆ ಸಂಪೂರ್ಣವಾಗಿ ಹೂತ ಹಾಕಿ ವೀಕ್ಷಕರೇ. ಸಂಪೂರ್ಣವಾಗಿ ಈ ಕೆಳಗಿನ ಎಲೆ ಸಮೇತವಾಗಿ ಎತ್ಕೊಂಡು ಹೋಗಿ ಹೂತ ಹಾಕೊಡಿ. ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂಥವರು ನಿಮಗೆ ವಶೀಕರಣ ಆಗ್ತಾರೆ. ಅವರು ನಿಮ್ಮ ಬಳಿ ತಪ್ಪನ್ನ ಕೇಳಿಕೊಂಡು ಬರ್ತಾರೆ ವೀಕ್ಷಕರೇ. ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ, ನನ್ನನ್ನು ನಿನ್ನ ಜೀವನದಲ್ಲಿ ಮತ್ತೆ ಕರೆದುಕೋ ಅಂತ ಅವರೇ ಬಂದು ಕೇಳಿಕೊಳ್ತಾರೆ. ಇಂತಹ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಇಂದು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.